ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕಳೆದ ತರಗತಿಯಲ್ಲಿ ನಾನು ಈ ಚಾಪ್ಟರ್ನ ಕೆಲವೊಂದು ಇನ್ಫಾರ್ಮೇಷನ್ ನೀಡಿದ್ದೆ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ಜನಜೀವನ ಸಂಖ್ಯಾಶಾಸ್ತ್ರದ ಸ್ವಲ್ಪ ಪ್ರಾಬ್ಲಮ್ ನೋಡೋಣ. ಯಾವ ರೀತಿ ಪ್ರಾಬ್ಲಮ್ ಅಪ್ಪ ಅಂದರೆ, ಫಸ್ಟ್ನೇದು ನಾನು ಹೇಳಿಕೊಡುವ ಪ್ರಾಬ್ಲಮ್ನ ನೀವು ಕರೆಕ್ಟಾಗಿ ಕೇಳ್ರಿ. 2 ಜನಸಂಖ್ಯೆಯ ನಡುವಿನ ಜನಸಂಖ್ಯೆಯನ್ನು ಪಡೆಯುವ ಸೂತ್ರವನ್ನು ಇಲ್ಲಿ ನೀಡಲಾಗಿದೆ. Pt ಈಕ್ವಲ್ಸ್ P0 ಬ್ರಾಕೆಟ್ B ಮೈನಸ್ D ಪ್ಲಸ್ ಬ್ರಾಕೆಟ್ I ಮೈನಸ್ E. ಅರ್ಥ ಆಯ್ತಾ? ಈ ಸೂತ್ರವನ್ನು ನಾವು ಹಾಕ್ಕೊಂಡು ಪ್ರಾಬ್ಲಮ್ ಮಾಡೋಕ್ಕಾಗುತ್ತೆ. ಅದೇ ರೀತಿ Pt ಅಂದರೆ ಏನಪ್ಪ ಅಂದರೆ, ಜನಗಣತಿ ವರ್ಷದ ನಂತರ T ಸಮಯದ ನಂತರ ಜನಸಂಖ್ಯೆ. ಅಂದರೆ ನಮ್ಮದು ಕಳೆದ ಜನಗಣತಿ ನಂತರ ಬಂದಿರುವ ಜನಸಂಖ್ಯೆ. P0 ಜನಗಣತಿ ವರ್ಷದಲ್ಲಿನ ಜನಸಂಖ್ಯೆ. B D I E ಕಾಲದಲ್ಲಿ ಜನನಗಳು, ಸಾವುಗಳು, ವಲಸೆಗಳು, ವಲಸೆದಾರರು ಅಂತ ಹೇಳ್ಬೋದು. ಇವೆಲ್ಲ ಇನ್ಫಾರ್ಮೇಷನ್ ಪ್ರಾಬ್ಲಮ್ನಲ್ಲಿ ನೀಡಿರ್ತಾರೆ, ಅದರ ಪ್ರಕಾರ ಮಾಡಬೇಕಾಗುತ್ತೆ. ಬಿ ಅಂದರೆ ಜನನಗಳು. ಯಾರ ಜನನಪ್ಪ ಅಂದರೆ ಪ್ರಸ್ತುತ ಜನಸಂಖ್ಯೆಯಲ್ಲಿ. ಓಕೆನಾ? ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಡಿ ಅಂದರೆ ಮರಣಗಳು, ಆ ಅವಧಿಯಲ್ಲಿ ಮರಣ ಹೊಂದಿದ ಸಂಖ್ಯೆಗಳು. ಪ್ರಾಬ್ಲಮ್ನಲ್ಲಿ ನಾನೆಲ್ಲ ಹೇಳಿದ್ದೀನಿ. ಅದೇ ರೀತಿ ಐ ಅಂದರೆ ವಲಸೆ, ಅಂದರೆ ಹೊರಗಿನಿಂದ ಬಂದವರು ಅಂತ ಅರ್ಥ. ಅದೇ ರೀತಿ ಇ ಅಂದರೆ ಹೊರ ವಲಸೆ, ಅಂದರೆ ಏನರ್ಥಪ್ಪ ಅಂದರೆ ಇಲ್ಲಿಂದ ಹೋದವರು ಜನಗಳು. ಓಕೆನಾ? ಅದೇ ರೀತಿ P0 ಅಂದರೆ ಆರಂಭಿಕ ಜನಸಂಖ್ಯೆ ಅಂದರೆ ಏನಪ್ಪ ಅಂದರೆ ಇಂದಿನ ಜನಗಣತಿಯ ಪ್ರಕಾರ ಉಳಿದಿರುವ ಜನಸಂಖ್ಯೆ. ಯಾವ ರೀತಿಯಪ್ಪ ಅಂದರೆ, ನಾವು ಕಳೆದ 10 ವರ್ಷದ ಹಿಂದೆ ನಡೆದಿರೋ ಜನಗಣತಿಯಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟಿದೆ ಎಂಬುದನ್ನು ತಿಳಿದುಕೊಂಡು ನಾವು ಈ ಜನಗಣತಿಗೆ ನಾವು ಅದನ್ನು ಆರಂಭಿಕ ಜನಸಂಖ್ಯೆ ಎಂದು ತೆಗೆದುಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡೋಣ. ಯಾವ ರೀತಿ ಇದೆಯಪ್ಪ ಅಂದರೆ, ಒಂದು ನಗರದಲ್ಲಿ 2011ರ ಜನಗಣತಿ ಪ್ರಕಾರ ಜನಸಂಖ್ಯೆಯು 50,000 ಇತ್ತು. ಮುಂದಿನ 10 ವರ್ಷಗಳಲ್ಲಿ ಏನಪ್ಪ ಅಂದರೆ 11ರಿಂದ 21ರವರೆಗೆ ಆ ನಗರದಲ್ಲಿ ನಡೆದ ಬದಲಾವಣೆಯನ್ನು ಕೆಳಗೆ ನೀಡಲಾಗಿದೆ. ಏನಪ್ಪ ಅಂದರೆ, ಒಟ್ಟು ಜನನಗಳು 5,000. ಓಕೆನಾ? ಇದನ್ನು ಬರ್ತ್ ಅಂತ ಹೇಳುವುದು. ಒಟ್ಟು ಮರಣಗಳು 2,000 ಡೆತ್. ಓಕೆನಾ? ಒಳ ವಲಸೆ ಬಂದವರು 1,500. ಓಕೆನಾ? ಹೊರ ವಲಸೆ 500. ಇದನ್ನು ಅಂತ ಹೇಳ್ಬೋದು. Pt ಈಕ್ವಲ್ಸ್ P0 ಪ್ಲಸ್ ಬ್ರಾಕೆಟ್ B ಮೈನಸ್ D ಪ್ಲಸ್ I ಮೈನಸ್ C. Pt PQ B ಅಂದರೆ ಬರ್ತ್, D ಅಂದರೆ ಡೆತ್ತು, I ಅಂದರೆ ಬರೋದು, E ಅಂದರೆ ಹೋಗಿರೋರು. ಇಲ್ಲಿ ಇನ್ಫಾರ್ಮೇಷನ್ ನೀಡಿದ್ದಾರೆ. ಗಿವನ್ ಇನ್ಫಾರ್ಮೇಷನ್ ದತ್ತಾಂಶಗಳು ಏನಪ್ಪ ಅಂದರೆ, ಫಸ್ಟ್ ನಾವು Pt ಕಂಡುಹಿಡಬೇಕಾಗುತ್ತೆ. ಅಂದರೆ ಈ ವರ್ಷದ ಜನಸಂಖ್ಯೆ ಎಷ್ಟಿದೆ ಅಂತ ಕಂಡುಹಿಡಬೇಕು ಜನಗಣತಿ ಪ್ರಕಾರ. P0 ಅಂದರೆ ಕಳೆದ ವರ್ಷದ ಜನಗಣತಿ ಎಷ್ಟಿತ್ತು ಅಂತ ಅರ್ಥ. ಅದನ್ನು ಈ ವರ್ಷ ನಾವು ಆರಂಭಿಕ ಜನಗಣತಿ ಅಂತ ಕರ್ಕೋಬೇಕಾಗುತ್ತೆ. ಎಷ್ಟು? 50,000. ಓಕೆ, 50,000 ಯಾವ ಥರ ಇದೆ ಆ ಥರ ಬರ್ಕೊಂಬಿಡೋಣ ದತ್ತಾಂಶದಲ್ಲಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಬರ್ತ್ ಅಂದರೆ ಜನನಗಳು ಎಷ್ಟದವು? 5,000 ಜನನಗಳು 5,000 ಇದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಡೆತ್. ಡಿ ಎಷ್ಟಿದೆ? 2,000 ಈಕ್ವಲ್ಸ್ 2,000. ನೆಕ್ಸ್ಟ್ ಏನು ಬರ್ಕೋಬೇಕಪ್ಪ ಅಂದರೆ ಐ ಅಂದರೆ ಬಂದವರ ಸಂಖ್ಯೆ, ವಲಸೆ ಬಂದವರ ಸಂಖ್ಯೆ 1,500. ನೆಕ್ಸ್ಟು ಹೊರ ವಲಸೆ, ಹೊರಗಡೆ ಹೋದ ವಲಸೆ ಇ. ಎಷ್ಟು ಜನ ಹೋಗಿದ್ದಾರಪ್ಪ ಅಂದರೆ 500 ಜನ ಹೋಗಿದ್ದಾರೆ ಈ ನಗರ ಬಿಟ್ಟು. ಓಕೆ, ಇದನ್ನು ನಾವು ಫಾರ್ಮುಲಾ ಪ್ರಕಾರ ಮಾಡಬೇಕಾಗುತ್ತೆ. ಇದರಲ್ಲಿ ನಾವು ಹಾಕಿಕೊಂಡು ಫಸ್ಟ್ ನಾವು ಏನು ಬರ್ಕೋಬೇಕಪ್ಪ ಅಂದರೆ, ನಾವೇನು ಕಂಡುಹಿಡ್ತಿರೋದು Pt ಈಕ್ವಲ್ಸ್ P0 ಎಷ್ಟಿದೆ? 50,000 50,000 ಪ್ಲಸ್ ಪ್ಲಸ್ ಇದೆಯಾ ಇಲ್ಲಿ? ಸಾರಿ, ನಾವಿಲ್ಲಿ ಫಾರ್ಮುಲಾ ಬರ್ಸೋಕ್ಕಾರೆ ತಪ್ಪು ಬರ್ಸಿದ್ದೀವಿ. ಇಲ್ಲಿ ಪ್ಲಸ್ ಬರ್ಕೊಳ್ಳಿ, ಒಮ್ಮೆಟ್ ಆಗುತ್ತೆ ಈ ಥರ. ನಾವು ಸ್ಟೂಡೆಂಟು. ಓಕೆ,
ಏನಪ್ಪ ಅಂದ್ರೆ ಬರ್ತ್ ಎಷ್ಟಿದೆ, ಎಷ್ಟು 2,000 ಅಲ್ಲ 5,000 ಬರ್ತ್ ಆಗಿದೆ. ಅಂದರೆ 5,000 ಜನ ಹುಟ್ಟಿದ್ದಾರೆ ಈ ವರ್ಷ ಈ ಜನಗಣತಿ ಪ್ರಕಾರ. ಡೆತ್ ಎಷ್ಟಾಗ್ಯಾವು ಈ ಜನಗಣತಿ ಪ್ರಕಾರ? 2,000 ಆಗ್ಯಾವು. ಅಂದರೆ 3,000 ಹೆಚ್ಚಿಗೆ ಹುಟ್ಟಿದ್ದಾರೆ ಈ ವರ್ಷ. ಸಾವಿಕ್ಕಿಂತ 3,000 ಎಕ್ಸ್ಟ್ರಾ. ಅಂದರೆ ವಲಸೆ ಬಂದವರು ಎಷ್ಟು 1,500 ವಲಸೆ ಬಂದಾರ ಬೇರೆ ನಗರದಿಂದ ನಮ್ಮ ನಗರಕ್ಕೆ. ನಮ್ಮ ನಗರದಿಂದ ಬೇರೆ ನಗರಕ್ಕೆ ಅದಕ್ಕೆ ಹೋಗಿದ್ದಾರೆ, ವಿದ್ಯಾಭ್ಯಾಸ ಒಟ್ಟು ಕೆಲಸಕ್ಕೆ ಹೋಗಿದ್ದಾರೆ 500 ಜನ. ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 50,000 ಹೆಂಗಿದೆ ಹಂಗೆ ಬರ್ಕೋಬೇಕು. ಪ್ಲಸ್ ಚಿಹ್ನೆ ಹಾಕಿ ಅವಳಿ ಮರಿಬೇಡಿ. 5,000ದಲ್ಲಿ 2,000 ಹೋದರೆ 3,000, ಟೋಟಲ್ 3,000 ಜನನ ಆಗಿದೆ ಅಂತ ಅರ್ಥ. 1,000 ಬಂತು ಟೋಟಲ್ ವಲಸೆ ಬಂದವರು 1,000 ಅಂತ ಅರ್ಥ ಅವರೇಜಾಗಿ. ಅಂದರೆ ಹೇಳಪ್ಪ ಅಂದರೆ ಒಂದು 3 ನಾವು ಕೂಡಿಸ್ಬೇಕಾಗುತ್ತೆ. 50,000 ಪ್ಲಸ್ 3,000 2,000 ಅಲ್ಲ 3,000 ಓಕೆ, ಪ್ಲಸ್ 1,000 ಕ್ಯಾಲ್ಕುಲೇಟ್ ಸರಿ ಇಲ್ಲ. ಬಂತೆ 54,000. PT ಈ ವರ್ಷದ ಜನಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ 54,000 ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಜೈ ಹಿಂದ್.